ಒಳ್ಳೆ ಕ್ಯಾಟ್ ಫಿಶ್ ಕರಿ ಜೊತೆ ನಾನಿವತ್ತು ಬಂದಿದ್ದೀನಿ. ನಮ್ಮ ಸೈಡಲ್ಲಿ ಇದಕ್ಕೆ ಸಾಂಗ್ಟೆರ ಅಂತಾರೆ. ಮ್ಯಾಂಗ್ಳೂರ್ ಸೈಡಲ್ಲಿ ತೇಡೆ ಮೀನು ಅಂತ ಹೇಳ್ತಾರೆ. ನಿಮ್ಮ ಸೈಡಲ್ಲಿ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡ್ತೀರಾ? ಸೊ ಬನ್ನಿ ಹೇಳ್ಕೊಡ್ತೀನಿ ಈಗ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಲೈಟ್ ಗೋಲ್ಡನ್ ಬರೋ ತನಕ ಹುರ್ಕೋಬೇಕು. ಅದು ಕಲರ್ ಬರ್ತಿರ್ಬೇಕಾದ್ರೇ ಅದಕ್ಕೆ 2 ಹಸಿಮೆಣಸು ಹಾಗೆ ಸಣ್ಣದಾಗಿ ಹೆಚ್ಚಿರೋ ಶುಂಠಿನ ನಾನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಟೊಮೆಟೊನ ತೊಗೊಂಡು ಅದು ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಸ್ಮ್ಯಾಶ್ ಆಗೋ ಟೈಮಲ್ಲಿ ನಾನಿಲ್ಲೊಂದು ಮಸಾಲ ಕೂಡ ಮಾಡ್ತಾಯಿದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಮಿಕ್ಸಿಗೆ ಜಾರಿಗೆ ನಾನು 2 ಹಿಡಿಯಷ್ಟು ಬ್ಯಾಡಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಪುಡಿ ಮಾಡಿದ್ಮೇಲೆ ನಾನು 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಇದನ್ನು ನಾನು ಆಲ್ರೆಡಿ ತುಂಬ ಜಾಸ್ತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಇದೇ ಮಸಾಲ ನಾವು ಫ್ರೈ ಕೂಡ ಯೂಸ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಜೀರಿಗೆ ಹಾಕಿದ್ಮೇಲೆ ನಾನು ಒಂದು 10ರಿಂದ 12 ಬೆಳ್ಳುಳ್ಳಿ ಎಸ್ಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಂಬಂದಿದ್ದೀನಿ. ಇದನ್ನು ನುಣ್ಣಗೆ ರುಬ್ಬಿದಷ್ಟು ಟೇಸ್ಟ್ ಜಾಸ್ತಿ. ಸೊ ಇದನ್ನು ನಾನು ಸ್ಮ್ಯಾಶ್ ಆಗಿರೋ ಟೊಮ್ಯಾಟೊಗೆ ಇದನ್ನು 2 to 3 ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಕರಿಗೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಒಂದು 2-3 ಸ್ಪೂನ್ ಹಾಕಿ ಹೈ ಫ್ಲೇಮಲ್ಲಿ ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ಈ ಕರಿಗೆ ಟೇಸ್ಟ್ ಬರದೆ ನೀವು ಎಷ್ಟು ಫ್ರೈ ಮಾಡ್ತೀರಾ ಅಷ್ಟು ನೋಡಿ. ಈ ಥರ ಫ್ರೈ ಆದಮೇಲೆ ಅದಕ್ಕೆ ನಾನು ಕರಿಗೆ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಮೀನು ಸ್ವಲ್ಪ ನೀರು ಬಿಡೋದ್ರಿಂದ ನಾನು ಸ್ವಲ್ಪ ದಪ್ಪಗೆ ಇಟ್ಟಿದ್ದೀನಿ. ಆಲ್ರೆಡಿ ಉಪ್ಪು ಹಾಕ್ಕೊಂಡು ರುಬ್ಬಿರೋದ್ರಿಂದ ಈ ಸಲ ಉಪ್ಪು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಕುದಿ ಬರಬೇಕಾದ್ರೆ ಮೀನನ್ನೆಲ್ಲ ಆ್ಯಡ್ ಮಾಡಿ ಒಂದು 6 to 8 ಮಿನಿಟ್ಸ್ ಇಲ್ಲ ಒಂದು 10 ನಿಮಿಷ ತನಕ ಬೇಯಿಸಿದ್ರೂ ಕೂಡ ಪರವಾಗಿಲ್ಲ. ಬೇಯಿಸ್ಬಿಟ್ಟು ಫ್ಲೇಮನ್ನು ಆಫ್ ಮಾಡಿ ಇಟ್ಟರೆ ಆಯಿತು. ಈ ಕರಿ ಅಂತೂ ರೆಡಿ. ಈ ಕರಿನ ಒಳ್ಳೆ ಬಾಯ್ಲ್ಡ್ ರೈಸ್ ಜೊತೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ 2 ತುತ್ತು ಜಾಸ್ತಿ ಹೋಗೋದಂತೂ ಗ್ಯಾರಂಟಿ. ಇದನ್ನು ನೀವು ಮನೇಲಿ ಮಾಡಿ ನೋಡಿ, ಹಾಗೆ ಹೇಗಾಗಿತ್ತು ಅಂತ ಮರಿದೇ ತಿಳಿಸಿ. ಹಾಗೆ ಈ ಕ್ಯಾಟ್ ಫಿಶ್ನ ಇಷ್ಟಪಡೋ ನಿಮ್ಮ ಫ್ರೆಂಡ್ಸನ್ನೆಲ್ಲ ಇಲ್ಲಿ ಟ್ಯಾಗ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ. ಟೇಕ್ ಕೇರ್. ಬಾಯ್.